ಇಮ್ಯಾಜಿನ್ ಮಾಡ್ಕೊಳ್ಳಿ ಅಷ್ಟು ಮಲ್ಟಿಪ್ಲೈ ಆಗುತ್ತೆ, ಅದು ಗ್ರೋತ್ ಆದಾಗ ಅದು ಕ್ಯಾನ್ಸರ್ ಇದಾಗುತ್ತೆ. ಅವರು ಈ ಹಂಚು ಪಾನ್ ಅವೆಲ್ಲನೂ ಗಡ್ಡೆಲಿ ಇಟ್ಕೊಂಡಿರ್ತಾರೆ. ಇದೇ ಕಾರಣಕ್ಕೆ ಬಂತು ಅಂತ ಹೇಳಲ್ಲ, ಅನುವಂಶೀಯ ಕೆಲವು ಬರ್ತವೆ. ಈಗಿನ ಜನರೇಷನ್ ಅಲ್ಲಿ ನಮ್ಮ ದುಶ್ಚಟಗಳಿಂದ ಕಾಯಿಲೆ ಬರೋದು ಜಾಸ್ತಿ ಆಗಿದೆ. ನಾನೇನು ಅವಾಗಿಂದ ಚಿಕ್ಕಂದಿಂದ ನಾನು ಬಿಡಿ ಸಿಗರೇಟ್ ಸಹಿತ ನನಗೇನು ಆಗಿಲ್ಲ ಅಂತ ನೋವಾಗೋದಿಲ್ಲ. ಆ ನೋವಿಲ್ಲ ಅಂದಾಗ ನಿಮ್ ಜನಗಳಿಗೆ ಗೊತ್ತಲ್ವಾ, ಯಾರು ಡಾಕ್ಟರ್ ಹತ್ರ ಹೋಗಲ್ಲ. ಸೊ ಹಾಗಾದ್ರೆ ಈ ಕ್ಯಾನ್ಸರ್ ಅಂದ್ರೆ ಏನು? ಎಷ್ಟೋ ಜನಕ್ಕೆ ಕ್ಯಾನ್ಸರ್ ಇರುತ್ತೆ ಅನ್ನೋದು ಗೊತ್ತಿರುತ್ತೆ, ಆದ್ರೆ ಕ್ಯಾನ್ಸರ್ ಅಂದ್ರೆ ಏನು ಅಂತ ಗೊತ್ತಿರಲ್ಲ. ಹಾಗಾಗಿ ಕ್ಯಾನ್ಸರ್ ಅಂದ್ರೆ ಏನು? ಕ್ಯಾನ್ಸರ್ ಅಂದ್ರೆ ಇದು ಒಂಥರ ಗಡ್ಡೆ ಮಲ್ಟಿ ಫ್ಯಾಕ್ಟೋರಿಯಲ್ ಇದೆ ಅಂತ ಹೇಳ್ತೀವಿ. ಅದಕ್ಕೆ ಕಾರಣಗಳು ಗೊತ್ತಿರಲ್ಲ. ಸೆಲ್ಸ್ ಅಬ್ನಾರ್ಮಲ್ ಸೆಲ್ಸ್ ಗ್ರೋತ್ ಆಗುತ್ತೆ, ಅದು ಮಲ್ಟಿಪ್ಲೈ ಆಗುತ್ತೆ. ನೀವು ಇಮ್ಯಾಜಿನ್ ಮಾಡ್ಕೊಳ್ಳದೆ ಮಲ್ಟಿಪ್ಲೈ ಆಗುತ್ತೆ, ಅದು ಗ್ರೋತ್ ಆದಾಗ ಅದು ಕ್ಯಾನ್ಸರ್ ಇದಾಗುತ್ತೆ. ಕ್ಯಾನ್ಸರಲ್ಲಿ ನಾನಾ ವಿಧಗಳಿದ್ದಾವೆ. ಒಂದು ಬ್ಲಡ್ ಕ್ಯಾನ್ಸರ್ ಅಂತ ಹೇಳ್ತೀವಿ, ಒಂದು ಟ್ಯೂಮರ್ ಬ್ಲಡ್ ಬೋನ್ ಟ್ಯೂಮರ್ ಅಂತ ಹೇಳ್ತೀವಿ, ಆಮೇಲೆ ಹಿಂಗೆ ಅಡಿನೋಕಾರ್ಸಿನೋಮ ಎಲ್ಲ ಇದ್ದಾವೆ. ಸೊ ಅದರಲ್ಲಿ ಈಗ ಕಾರಣಗಳು ಸುಮಾರಿದೆ, ಮಲ್ಟಿ ಫ್ಯಾಕ್ಟೋರಿಯಲ್ ಅಂತ ಹೇಳ್ತೀವಿ ಕಾರಣಗಳಿಂದ. ಇದೇ ಕಾರಣಕ್ಕೆ ಬಂತು ಅಂತ ಹೇಳಲ್ಲ, ಅನುವಂಶೀಯ ಕೆಲವು ಬರ್ತವೆ. ಹಾಗಾಗಿ ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಈಗಿನ ಜನ್ರೇಷನಲ್ಲಿ ನಮ್ಮ ದುಶ್ಚಟಗಳಿಂದ ಕಾಯಿಲೆ ಬರೋದು ಜಾಸ್ತಿ ಆಗಿದೆ. ಲೈಫ್ ಸ್ಟೈಲು ಮತ್ತು ದುಶ್ಚಟಗಳು. ನಾವು ಈ ತಂಬಾಕು ಸೇವನೆ ಅಂತ ಹೇಳ್ತೀವಲ್ಲ, ತಂಬಾಕು ಸೇವನೆ ನಿಮಗೆ ಯಾವುದೇ ವಿಧವಾದ ಯಾವುದೇ ರೀತಿ ನೀವು ತೊಗೊಂಡ್ರು, ಐದರ್ ನಿಮಗೆ ಸಿಗರೇಟ್ಸ್ನಾಗಲಿ, ಬೀಡಿ ಸ್ಮೋಕಿಂಗ್ ಆಗಲಿ, ಹೊಗೆ ಸೊಪ್ಪು ಇಟ್ಕೊಳ್ಳೋದಾಗಲಿ, ಅವೆಲ್ಲದರಿಂದನೂ ಕಾಯಿಲೆ ಬರೋದು ಜಾಸ್ತಿ ಆಗುತ್ತೆ, ಪ್ರಮಾಣ ಜಾಸ್ತಿ ಇದೆ. ಈಗ ಕೆಲವರು ಹೇಳ್ತಾರೆ, ನಾನೇನು ಅವಾಗಿಂದ ಚಿಕ್ಕಂದಿಂದ ನಾನು ಬೀಡಿ ಸಿಗರೇಟ್ ಸಹಿತ ನನಗೇನು ಆಗಿಲ್ಲ ಅಂತ. ಕೆಲವ್ರಿಗೆ ಉದಾಹರಣೆಗಳಿದ್ದಾವೆ, ಏನು ಸಿಗರೇಟು ಬೀಡಿ ಸೇದದೇ ಇರೋರು, ಸ್ಮೋಕ್ ಮಾಡದೇ ಇರೋರು ಬಂದಿದೆ, ಅದು ವೆರಿ ಫ್ಯೂ. ಅದನ್ನೇ ಎಕ್ಸಾಂಪಲ್ ಇಟ್ಕೊತಾರೆ. ನೋಡು, ಅವನೇನು ಸಿಗರೇಟ್ ಸೇರ್ತಿರಲಿಲ್ಲ, ಬೀಡಿ ಸೇರ್ತಿರಲಿಲ್ಲ, ಕುಡಿತಾ ಇರಲಿಲ್ಲ, ಅವನಿಗೆ ಕ್ಯಾನ್ಸರ್ ಬಂದಿದೆ, ನಮ್ದೇನು ಬಿಡು ಅಂತ ಹೇಳ್ತಾರೆ. ಅದನ್ನು ಯಾವತ್ತೂ ಮಾಡಬಾರ್ದು. ಈಗ ಸೈಂಟಿಫಿಕಲಿ ಪ್ರೂವ್ ಆಗಿರೋದ್ರಿಂದ ಈಗ ತಂಬಾಕು ಸೇವನೆಯಿಂದ ಎಲ್ಲ ಜಾಸ್ತಿ ಪರ್ಸೆಂಟೇಜು ಕ್ಯಾನ್ಸರ್ ಬರೋ ಸಾಧ್ಯತೆಗಳು ಜಾಸ್ತಿ. ಅದು ನಾನು ಯಾವಾಗಲೂ ಹೇಳ್ತಿರ್ತೀನಿ. ಈಗ ನೀವು ತಂಬಾಕು ಸೇವನೆ ಮಾಡಿದಾಗ, ಈಗ ಕೆಲವು ವರ್ಕಿಂಗ್ ಕ್ಲಾಸ್ ಇದ್ದಾರೆ, ಅವರು ಈ ಹಂಚು ಪಾನ್ ಅವೆಲ್ಲನೂ ಗಡ್ಡೆಲಿ ಇಟ್ಕೊಂಡಿರ್ತಾರೆ. ಅದೇನಾಗುತ್ತೆ ನಿಮ್ಗೆ ಗೊತ್ತಾಗೋದಿಲ್ಲ. ಆ ಕೆಲಸ ಮಾಡಬೇಕಾದ್ರೆ ಅದ್ರದ್ದು ಪರಿಣಾಮ ಏನೊಂದು ಗೊತ್ತಾಗಿಲ್ಲ ನಿಮಗೆ. ಅದು ಬಾಯಲ್ಲಿ ಇಟ್ಕೊಂಡು ಅದು ಒಂದು ಸ್ವಲ್ಪ ಉಣ್ಣಾಗುತ್ತೆ, ಅದು ವೈಟ್ ಪ್ಯಾಚಸ್ ಥರ ಬರುತ್ತೆ, ಅದೇನೂ ಆಗಲ್ಲ ಅಂತ ಅವ್ರಿಗೆ ಕಾಯಿಲೆ. ಅದು ಬಂದಾಗ ನೋವಾಗೋದಿಲ್ಲ. ಆ ನೋವಿಲ್ಲ ಅಂದಾಗ ನಿಮ್ಗೆ ಜನಗಳಿಗೆ ಗೊತ್ತಲ್ವಾ, ಯಾರನ್ನು ಡಾಕ್ಟರ್ ಹತ್ರ ಹೋಗಲ್ಲ. ಹಾಗಾಗಿ ಏನಾಗುತ್ತೆ, ಅದು ದೊಡ್ಡದಾಗವ್ರಿಗೂ ಇದು ಮಾಡ್ತಾರೆ. ಅದು ದೊಡ್ಡದಾಗಿ ಫೈಬ್ರೋಸ್ ಆಗಿ ಮತ್ತು ಬಾಯಿ ಓಪನ್ ಮಾಡೋಕ್ಕಾಗದೇ ಇದ್ದಾಗ ಆ ಸ್ಥಿತಿಗೆ ಬರ್ತಾರೆ. ಹಾಗಾಗಿ ಇದಾಗಿದೆ. ಅದು ಮೊದಲು ಕಾಯಿಲೆ ಇಲ್ಲಿ ಹುಣ್ಣಾಗಿ ಬರೋರದು ಜಾಸ್ತಿ ಪರ್ಸೆಂಟೇಜ್ ಇತ್ತು. ಅದು ಈಗ ಒಂದು ಸ್ವಲ್ಪ ಕಡಿಮೆ ಆಗಿದೆ. ಯಾಕೆಂದರೆ ಈಗ ನಮ್ಮಲ್ಲೇ ಕ್ಯಾನ್ಸರ್ ಡಿಟೆಕ್ಷನ್ ಪ್ರೋಗ್ರಾಮ್ ಅಂತ ಮಾಡ್ತೀವಿ, ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತೀವಿ. ಅದು ಮತ್ತು ಈಗ ನಮ್ಮ ಸರ್ಕಾರದಿಂದನೇ ಸುಮಾರು ಪ್ರೋಗ್ರಾಮ್ಗಳು ಮಾಡ್ತಾರೆ. ಅದನ್ನು ನಿಮಗೆ ಟಿ ವಿಲೆಲ್ಲ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಇದರಿಂದ ಕಾರಣಗಳಿಂದ ಅರ್ಲಿಯಾಗಿ ಬರೋರು ಜಾಸ್ತಿ ಆಗಿದ್ದಾರೆ. ಹಾಗಾಗಿ ಆ ಥರ ನಿಮಗೆ ಅಲ್ಸರ್ ಆಗಿ ಬಾಯಿ ತೆಗಿದರೆ ಬರೋ ಪರ್ಸೆಂಟೇಜ್ ಕಡಿಮೆ ಆಗಿದೆ.